ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ಗೆ ಸ್ವಾಗತ. ಸೊ 23rd ಏಪ್ರಿಲ್ ಇಂಡಿಯನ್ ಮಾರ್ಕೆಟ್ ಹಾಗೇನು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ನಾವು ನಿನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ರಿಲಯನ್ಸ್ ಕ್ವಾರ್ಟರ್ಲಿ ರಿಸಲ್ಟ್ ಬರೋದಿದೆ, ಹಾಗೂ 22ನೇ ತಾರೀಕು ಮಾರ್ಕೆಟ್ ಕ್ಲೋಸಿಂಗ್ ನೋಡ್ತಾ ಇದ್ರೆ ಗ್ಯಾಪ್ ಅಪ್ ಓಪನಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಆ ಗ್ಯಾಪ್ ಅಪ್ ಓಪನಿಂಗ್ 23rd ಏಪ್ರಿಲ್ ಮಂಗಳವಾರ ದಿನ ಸಿಕ್ತು. ಸೊ ಆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ಪ್ರೀವಿಯಸ್ ಡೇ ರೀತಿನೇ ಹೈಯರ್ ಲೆವೆಲ್ ಇಂದ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಪ್ರಾಫಿಟ್ ಬುಕಿಂಗ್ ಬಂತು. ಸೊ ಆ ಪ್ರಾಫಿಟ್ ಬುಕಿಂಗ್ ಮೊದಲನೇ ಅರ್ಧ ಗಂಟೆ ನಂತರ ಮುಂದುವರಿಲಿಲ್ಲ ನಿಫ್ಟಿನಲ್ಲಿ. ಸೊ ನಿಫ್ಟಿ ಆ ಲೆವೆಲ್ ಇಂದ ದಿನವೆಲ್ಲ ಸೈಡ್ ವೈಸ್ ಅಲ್ಲಿ ಟ್ರೇಡ್ ಆಗ್ತಾ ಹೋಗಿ ಕೊನೆಯ ಹಾಫ್ ಅನ್ ಅವರ್ ಅಲ್ಲಿ ಡೇ ಲೋ ನಲ್ಲಿ ಬಂದು ಕ್ಲೋಸ್ ಆಯ್ತು. ಅದು ಸ್ಟಾರ್ಟಿಂಗ್ ಆಫ್ ದ ಡೇ ಹೈಲಿಂದ 80 ಪಾಯಿಂಟ್ ಕೆಳಗಡೆ ಅದು 22,360 ಹತ್ರ ಬಂದು ಕ್ಲೋಸ್ ಆಯ್ತು. ಸೊ ಈ ರೀತಿಯ ಮಾರ್ಕೆಟ್ ಅಲ್ಲಿ ಆಪ್ಷನ್ ಬೈಯರ್ಸ್ ಗೆ ಇಂಟ್ರಾಡೇ ನಲ್ಲಿ ಪ್ರಾಫಿಟ್ ಮಾಡೋದು ತುಂಬಾ ಕಷ್ಟ. ಅದೇ ಆಪ್ಷನ್ಸ್ ಎಲ್ಲರೂ ಪ್ರಾಫಿಟ್ ಮಾಡಿರ್ಬೋದು. ಹಾಗೂ ನಾವು ಈ ಡೈಲಿ ವೀಕ್ಲಿ ಎಕ್ಸ್ಪೈರಿ ಇರೋ ಕಾರಣ ಫೈನಾನ್ಸ್ ನಿಫ್ಟಿನಲ್ಲಿ ಐರನ್ ಫ್ಲೈ ಸ್ಟಾರ್ಟರ್ ತಗೊಂಡೋಗಿದ್ವಿ, ಅಲ್ಲಿ ನಮ್ಗೆ ಪ್ರಾಫಿಟ್ ಆಯ್ತು. ಸೊ ಈ ರೀತಿಯ ಮಾರ್ಕೆಟ್ ಅಲ್ಲಿ ಆಪ್ಷನ್ ಸೆಲ್ಲರ್ಸ್ ಅಥವಾ ನೀವೇನಾದ್ರೂ ಐರನ್ ಫ್ಲೈಗಳು ತಗೊಂಡಿದ್ರೆ ಅಲ್ಲಿ ಒಂದು ಲಿಮಿಟೆಡ್ ಪ್ರಾಫಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಸಜೆಸ್ಟ್ ಮಾಡೋದು, ಈಗ ಡೈಲಿ ಎಕ್ಸ್ಪೈರಿ ಏನ್ ಬರ್ತಾ ಇದೆ, ಈವನ್ ಮಂತ್ಲಿ ಎಕ್ಸ್ಪೈರಿ ಕೂಡ ಬ್ಯಾಂಕ್ ನಿಫ್ಟಿ ಎವ್ರಿ ಕೊನೆಯ ಗುರುವಾರ ಇರ್ತಾ ಇದ್ದು ಈಗ ಕೊನೆಯ ಬುಧವಾರ ದಿನ ಬರ್ತಾ ಇದೆ. ಸೊ ಹಾಗಾಗಿ ದಿನಾಲು ಎಕ್ಸ್ಪೈರಿ ಇರುತ್ತೆ. ಸೊ ಎವ್ರಿ ಎಕ್ಸ್ಪೈರಿಗೆ ನಾವು ಐರನ್ ಫ್ಲೈ ಮಾಡ್ತಾ ಹೋದಲ್ಲಿ ಔಟ್ ಆಫ್ 5 3 ಐರನ್ ಫ್ಲೈಗಳು ಪ್ರಾಫಿಟ್ ಬರ್ತವೆ. ಹಾಗಾಗಿ ಐರನ್ ಫ್ಲೈಗಳನ್ನ ಮಾಡ್ಕೊಂಡು ಹೋಗ್ಬೋದು. ಈ ರೀತಿಯ ಸೈಡ್ ವೈಸ್ ಮಾರ್ಕೆಟ್ ಅಲ್ಲಿ ನಾವು ಐರನ್ ಫ್ಲೈ ನಲ್ಲಿ ಪ್ರಾಫಿಟ್ ನ ನೋಡ್ಬೋದು. ಅದೇ ಮಾರ್ಕೆಟ್ ಟ್ರೆಂಡಿಂಗ್ ಅಲ್ಲಿ ಇದ್ದಾಗ ಸ್ಟಾರ್ಟಿಂಗ್ ಆಫ್ ದ ಡೇ ಹೈ ನ ಕ್ರಾಸ್ ಆಗಿ ಸಸ್ಟೈನ್ ಆದಾಗ ಅಥವಾ ಸಪೋರ್ಟ್ ಲೆವೆಲ್ ಇಂದ ರಿಕವರಿ ಬಂದಾಗ ನಾವು ಆಪ್ಷನ್ ಅಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಹಾಗೂ ಡೇ ಹೈ ನಲ್ಲಿ ಬಂದು ಕ್ಲೋಸಿಂಗ್ ನ ಕಾಣ್ತಾ ಇದ್ರೆ ನೆಕ್ಸ್ಟ್ ಡೇಗೆ BTST, ಅಥವಾ ಡೇ ಲೋ ನಲ್ಲಿ ಅಂತಂದ್ರೆ ಪ್ರೀವಿಯಸ್ ಡೇ ಲೋ ನ ಕಟ್ ಆಗಿ ಕ್ಲೋಸಿಂಗ್ ಕಾಣ್ತಾ ಇದ್ರೆ ಆಗ ನೆಕ್ಸ್ಟ್ ಡೇಗೆ ಪುಟ್ ಸೈಡ್ ಅಲ್ಲಿ BTST ಪೊಸಿಷನ್ಸ್ ನ ತಗೊಂಡು ಹೋಗಿ ನಾವು ಟ್ರೇಡ್ ಮಾಡಬಹುದು. ಆದ್ರೆ ಇಂಟ್ರಾಡೇ ನಲ್ಲಿ ಆಪ್ಷನ್ ಬೈಯರ್ಸ್ ಗೆ ಟ್ರೇಡ್ ಮಾಡೋದು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗ್ತಿದೆ. ಹಾಗೂ ಈ ಎಲೆಕ್ಷನ್ ಬರೋವರೆಗೂ ಮಾರ್ಕೆಟ್ ಅಲ್ಲಿ ಇದೇ ರೀತಿಯ ಸೈಡ್ ವೇಸ್ ಅಥವಾ ಶಾರ್ಪ್ ಅಪ್ ಮೂವ್ ಡೌನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ ಬೈಯರ್ಸ್ ಅಟ್ಲೀಸ್ಟ್ ಎಲೆಕ್ಷನ್ ಬಂದು ನೆಕ್ಸ್ಟ್ ಬಜೆಟ್ ವರೆಗೂ ಆದಷ್ಟು ಕೇರ್ಫುಲ್ ಆಗಿ ಆಪ್ಷನ್ ಅಲ್ಲಿ ಟ್ರೇಡ್ ಮಾಡೋದು ಒಳ್ಳೇದು. ಸೊ ಈಗ ನಾವು 24th ಏಪ್ರಿಲ್ ಬುಧವಾರ ಬ್ಯಾಂಕ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ನಲ್ಲಿ ಯಾವ್ದೆಲ್ಲ ಲೆವೆಲ್ಸ್ ನ ಇಟ್ಕೊಂಡು ಟ್ರೇಡ್ ಮಾಡಬಹುದು ಅಂತ ಮೊದಲಾಗಿ ನಿಫ್ಟಿ ಚೆಕ್ ಮಾಡೋಣ. ಸೊ ನಿಫ್ಟಿ ಕ್ಲೋಸಿಂಗ್ 22,368 ಹತ್ರ ಬಂದಿದೆ. ಸೊ ಆಕ್ಚುಲಿ ಕ್ಲೋಸಿಂಗ್ 361 ಹತ್ರ ಬಂದಿರೋದು. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 368 ಹತ್ರ ಬರ್ತಾ ಇದೆ. ಸೊ 22,368 ಹತ್ರ ಕ್ಲೋಸಿಂಗ್ ಬಂದಿದ್ದಕ್ಕೆ ಇಲ್ಲಿ ನಿಫ್ಟಿಗೆ ನೆಕ್ಸ್ಟ್ ಸಪೋರ್ಟ್ 10 ಡೇ ಹಾಗೂ 20 ಡೇ ಮೂವಿಂಗ್ ಆವರೇಜ್ 22,316 ಹತ್ರ ಈಗ ಬರ್ತಾ ಇದೆ. ಸೊ ನಿಫ್ಟಿನಲ್ಲಿ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇ ಪ್ರಾಫಿಟ್ ಬುಕಿಂಗ್ ಅಥವಾ ನಮ್ಗೆ ಏನಾದ್ರು 22,316 ಅಥವಾ 300 ಲೆವೆಲ್ ಅಲ್ಲಿ ಸಿಕ್ಕರೆ 22,280 ಲೆವೆಲ್ ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ನಾವು ನಿಫ್ಟಿನಲ್ಲಿ ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ನಿಫ್ಟಿನಲ್ಲಿ ಬರೋ ಮೂಮೆಂಟಮ್ ನಮ್ಮ ಮೊದಲನೇ ಟಾರ್ಗೆಟ್ 22,500 ಇಂದ 600 ಅಂತ ಡಿಸ್ಕಸ್ ಮಾಡಿದ್ವಿ. ಈ ಲೆವೆಲ್ಸ್ ನ ನಾವು ಬುಧವಾರ ದಿನ ಚಾನ್ಸಸ್ ಇರುತ್ತೆ. 22,500 ಮೇಲೆ ನಿಯರ್ 600 ಕ್ಲೋಸಿಂಗ್ ಬಂತು ಅಂತಂದ್ರೆ ನಾವು ನೆಕ್ಸ್ಟ್ ಡೇಗೆ ಕಾಲ್ ಪೊಸಿಷನ್ಸ್ ನ ತಗೊಂಡು ಹೋಗ್ಬೋದು. ಏನಾದ್ರು 22,500 ಕೆಳಗಡೆನೆ ಕ್ಲೋಸಿಂಗ್ ಬಂತು ಅಂತಂದ್ರೆ ನಾವು ಯಾವುದೇ ನೆಕ್ಸ್ಟ್ ಡೇಗೆ BTST ಪೊಸಿಷನ್ ತಗೊಳ್ಳೋದು ಬೇಡ. ನಿಯರ್ 22,500 ಇಂದ 600 ಬರ್ತದಂಗೆ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಳ್ಳೋದು ಒಳ್ಳೇದು. ಇನ್ನು ನಿಫ್ಟಿ ನೆಗೆಟಿವ್ ಆಗಿ ಟ್ರೇಡ್ ಆಗಿ 22,280 ಕೆಳಗಡೆ ನಿಫ್ಟಿ ಟ್ರೇಡ್ ಆಗಿ ಶುರು ಆದ್ರೆ ಆಗ ನಿಫ್ಟಿನಲ್ಲಿ ಇನ್ನಷ್ಟು ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಆ ಪ್ರಾಫಿಟ್ ಬುಕಿಂಗ್ ಅಲ್ಲಿ ನಿಫ್ಟಿ ಅಗೇನ್ ಕೆಳಗಡೆ ಬಂದು 22,150 ನ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಿಫ್ಟಿ 50 ಡೇ ಮೂವಿಂಗ್ ಆವರೇಜ್ ಇದೆ. ಸೊ 22,280 ಕೆಳಗಡೆ ಪುಟ್ ಪೊಸಿಷನ್ಸ್ ಹಾಗೂ 22,300 ಮೇಲೆ ಇರ್ಬೇಕಾದ್ರೆ ನಾವು ಕಾಲ್ ಪೊಸಿಷನ್ಸ್ ನ ನಿಫ್ಟಿನಲ್ಲಿ ತಗೊಂಡು ಹೋಗ್ಬೋದು. ಇನ್ನು ಏನಾದ್ರು BTST ಪೊಸಿಷನ್ಸ್ ಗಳ ಸರಿಯಾದ ಲೆವೆಲ್ ಗಳಿದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಅಲ್ಲಿಂದ ನೀವು ಮಾಹಿತಿ ಪಡೆದು BTST ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬಹುದು. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಅದು. ಇನ್ನು ಮಂತ್ಲಿ ಎಕ್ಸ್ಪೈರಿ ಇರೋ ಬ್ಯಾಂಕ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ಬ್ಯಾಂಕ್ ನಿಫ್ಟಿ ಕೂಡ 23rd ಏಪ್ರಿಲ್ ಮಂಗಳವಾರ ದಿನ ಒಳ್ಳೆ ಕ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದ್ದು ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ ಮೊದಲನೇ ಹಾಫ್ ಅನ್ ಅವರ್ ನಂತರ ದಿನವೆಲ್ಲ ಸೈಡ್ ವೈಸ್ ಅಲ್ಲಿ ಟ್ರೇಡ್ ಆಗಿ ನಿಯರ್ 47,935 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 47,970
ಬರ್ತಾ ಇದೆ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಬುಧವಾರ ದಿನಕ್ಕೆ ಯಾವುದೇ ಟ್ರೇಡ್ ಮಾಡೋದು ಬೇಡ. ಟ್ರೇಡ್ ಮಾಡ್ಬೇಕು, ಕಾಲ್ ಪೊಸಿಷನ್ ತಗೋಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿ 48,300 ಮೇಲೆ ಅಟ್ಲೀಸ್ಟ್ 15 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ ಆ 15 ಮಿನಿಟ್ಸ್ ಹೈಯಿಂದ ನಾವು ಸಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಇಲ್ಲಿಂದ ಬರೋ ಅಪ್ ಮೂವ್ಗೆ ನಾವು 48,600 ಲೆವೆಲ್ ನ ಮೊದಲನೇ ಟಾರ್ಗೆಟ್ ಮಾಡ್ಕೋತೀವಿ. ಹಾಗೂ ಆಫ್ಟರ್ 2 PM 48,600 ಹತ್ರ ಇನ್ನು ಮೇಲೆ ಟ್ರೇಡ್ ಆಗ್ತಾ ಇದ್ರೆ 49,000 ನ ಕೂಡ ನಾವು ಎಂಡ್ ಆಫ್ ದ ಡೇ ವರೆಗೂ ನೋಡೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಕೆಳಗಡೆ 47,800 ಹತ್ರ 10 ಡೇ ಮೂವಿಂಗ್ ಆವರೇಜ್ ಇದೆ. ಹಾಗೂ 47,700 ಹತ್ರ 20 ಡೇ ಮೂವಿಂಗ್ ಆವರೇಜ್ ಇದೆ. ಸೊ 47,700 ವರೆಗೂ ನಾವು ಕೆಳಗಡೆ ಯಾವುದೇ ಪುಟ್ ಪೊಸಿಷನ್ ತಗೊಳ್ಳೋದು ಬೇಡ. 47,700 ಕೆಳಗಡೆ ಬ್ಯಾಂಕ್ ನಿಫ್ಟಿ ಬಂದು ಟ್ರೇಡ್ ಆಗಕ್ಕೆ ಶುರು ಆದ್ರೆ ಇಲ್ಲಿ ಕೂಡ 15 ನಿಮಿಷ ಸ್ಪೆಂಡ್ ಮಾಡಿದ್ರೆ ಆ 15 ನಿಮಿಷ ಕ್ಯಾಂಡಲ್ ಕೆಳಗಡೆಯಿಂದ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಕೆಳಗಡೆ 47,300 ಲೆವೆಲ್ ನ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ನೋಡೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿ 50 ಡೇ ಮೂವಿಂಗ್ ಆವರೇಜ್ ಇದೆ. ಸೊ ಈ ಲೆವೆಲ್ ಇಂದ ಬ್ಯಾಂಕ್ ನಿಫ್ಟಿ ರಿವರ್ಸ್ ಆಗ್ಬಹುದು. ಹಾಗಾಗಿ ಬ್ಯಾಂಕ್ ನಿಫ್ಟಿ ನಲ್ಲಿ 47,300 ಬರ್ತದಂಗೆ ಇಲ್ಲಿ ಪಾರ್ಷಿಯಲಿ ಪ್ರಾಫಿಟ್ ಬುಕಿಂಗ್ ಮಾಡ್ಕೋಬಹುದು. ಇನ್ನು 47,300 ನ ಬ್ರೇಕ್ ಆದ್ರೆ ಕೆಳಗಡೆ 46,800 ನ ಕೂಡ ಬ್ಯಾಂಕ್ ನಿಫ್ಟಿ ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ 47,300 ಕೆಳಗಡೆ ಅಗೇನ್ ಪುಟ್ ಪೊಸಿಷನ್ಸ್ ಅಥವಾ 47,300 ಇಂದಾನೆ ರಿವರ್ಸಲ್ ಕಾಣ್ತಾ ಇದ್ರೆ ಕಾಲ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನಾವು ಯೋಚನೆ ಮಾಡಬಹುದು. 24th ಏಪ್ರಿಲ್ ಬುಧವಾರ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ನಲ್ಲಿ. ಸೊ ಮಾರ್ಕೆಟ್ ಅಲ್ಲಿ ಸ್ವಲ್ಪ ವಾಲಟಿಲಿಟಿ ಮೂವ್ಮೆಂಟ್ ಬರೋ ಚಾನ್ಸಸ್ ಇದೆ ಬುಧವಾರ ದಿನ. ಏತಕ್ಕಂತಂದ್ರೆ ಸೋಮವಾರ ಹಾಗೂ ಮಂಗಳವಾರ ದಿನ ಮಾರ್ಕೆಟ್ ಅಲ್ಲಿ ಇಂಟ್ರಾಡೇನಲ್ಲಿ ಅಷ್ಟು ಮೂವ್ಮೆಂಟಮ್ ಇದ್ದಿಲ್ಲ. ಆದ್ರೆ ಬುಧವಾರ ದಿನ ಮೂವ್ಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಆದ್ರೆ ಆ ಮೂವ್ಮೆಂಟಮ್ ಅಲ್ಲಿ ಸ್ಟಾಪ್ ಲಾಸ್ ಗಳು ಹಿಟ್ ಆಗೋ ಚಾನ್ಸಸ್ ಇರ್ತವೆ. ಸೊ ಅದಕ್ಕಾಗಿ ಬಹಳ ಕೇರ್ಫುಲ್ ಆಗಿ ಕಡಿಮೆ ಕ್ವಾಂಟಿಟಿ ನಲ್ಲಿ ಮಂತ್ಲಿ ಎಕ್ಸ್ಪೈರಿ ವೀಕ್ ಅಲ್ಲಿ ಆದಷ್ಟು ನಾವು ಟ್ರೇಡ್ ಮಾಡಬೇಕು. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್.